Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಮಕ್ಕಳೇ, ಇವತ್ತು ನಾವು SSLC ತರಗತಿಗೆ ಸಂಬಂಧಿಸಿದಂತೆ ನಮ್ಮ ಅತಿ ಇಂಪಾರ್ಟೆಂಟ್ पार्ट 12 है रोबोट पार्ट के बारे में जानेंगे. सो ಈ ವರ್ಷ एनुअल एग्जामಗೆ 2025 एनुअल एग्जाम 1 ಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತವೆ, ಅದನ್ನ ಯಾವ ತರ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಬನ್ನಿ ಮಕ್ಕಳೇ, ಮೊದಲನೇದಾಗಿ ಯಾವೆಲ್ಲ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಈ ವರ್ಷ ಎಕ್ಸಾಮ್ 1 ಗೆ ಎಕ್ಸಾಮ್ 1 ಗೆ ವಿಶೇಷವಾಗಿ ಈ ಕೆಳಗೆ ಕೊಟ್ಟಿರುವಂತಹ 3 ಪ್ರಶ್ನೆಗಳು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಧೀರಜ್ सक्सेना को बुद्धिमान रोबोट की जरूरत क्यों थी? ಅಥವಾ ಇದೇ ಪ್ರಶ್ನೆಯನ್ನ ಮತ್ತೆ ಹೇಗೆ ಕೇಳಬಹುದು ಅಂದ್ರೆ, ಧೀರಜ್ सक्सेना को बुद्धिमान रोबोट की आवश्यकता क्यों थी? ಅಥವಾ ಇದೇ ಪ್ರಶ್ನೆಯನ್ನ ಮತ್ತೆ ಹೇಗೆ ಕೇಳ್ತಾರೆ ಅಂದ್ರೆ, ಧೀರಜ್ सक्सेना बुद्धिमान रोबोट क्यों चाहते थे ಅನ್ನುವಂಥದ್ದು. ಈ 3 ಪ್ರಶ್ನೆಗಳು ಸಹಿತ ಸೇಮ್ ಆಗಿರ್ತಾವ ಮಕ್ಕಳೇ. नेक्स्ट ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ, सक्सेना परिवार रोबोनिल को पाकर बहुत खुश था, क्यों? विवरण दीजिए ಎನ್ನುವಂತ ಪ್ರಶ್ನೆ ಕೂಡ ಕೇಳಬಹುದು. इसी प्रकार से रोबोनिल के कार्यों का विवरण दीजिए ಅಂತನೂ ಕೂಡ ಕೇಳಬಹುದು. ಸೊ ಈ 3 ಪ್ರಶ್ನೆಗಳು 3 ಕ್ವೆಶ್ಚನ್ಸ್ ಏನಿದಾವೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತವು ಇದಾವೆ ಮಕ್ಕಳೇ. ಸೊ ಇಲ್ಲಿಂದ ನಮಗೆ ಎಷ್ಟು ಅಂಕಗಳು ಬರ್ತವೆ? 2 ರಿಂದ 3 ಅಂಕಗಳು ಮ್ಯಾಕ್ಸಿಮಮ್ ಆಗಿ ನಮಗೆ ಇಲ್ಲಿಂದ ಬರುವಂತ ಚಾನ್ಸಸ್ಗಳು ನಮ್ಮ ವಾರ್ಷಿಕ ಪರೀಕ್ಷೆಗೆ ಆನ್ಯುವಲ್ ಎಕ್ಸಾಮ್ಗೆ ಇದಾವೆ. ಸೊ ಬನ್ನಿ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಧೀರಜ್ सक्सेना को बुद्धिमान रोबोट की जरूरत ಎನ್ನುವಂಥದ್ದು. ಸೊ ಇಲ್ಲಿ ನೀವು ಚಿತ್ರಗಳು ಕೂಡ ನೋಡಬಹುದು, ಚಿತ್ರಗಳ ಮುಖಾಂತರ ಕೂಡ ನೀವು ನೆನಪಿಟ್ಕೊಳ್ಳಬಹುದು. ಧೀರಜ್ सक्सेना को बुद्धिमान रोबोट की जरूरत क्यों थी? ಏಕೆ ಅವಶ್ಯಕತೆ ಇತ್ತು ಬುದ್ಧಿಮಾನ ರೋಬೋಟ್ ಅಂದ್ರೆ ಅದರ ಉತ್ತರ ಈ ತರ ನಾವು ಬರೀಬೇಕು. ಧೀರಜ್ सक्सेना को घरेलू कामकाज करने के लिए, नाती पोतों का होमवर्क कराने के लिए एवं वर्ड प्रोसेसर पर काम संभालने के लिए धीरज सक्सेना को बुद्धिमान रोबोट की जरूरत थी ಅಂತನೂ ಕೂಡ ಬರ್ತದೆ. ಅಥವಾ ಅವಶ್ಯಕತಾ ಥಿ ಅಥವಾ ವೇ ಚಾಹತೆ ಥಿ ಅನ್ನುವಂಥದ್ದನ್ನು ಕೂಡ ಈ ತರನು ಕೂಡ ಬದಲಾಗಿರುವಂತಹ ಸ್ವರೂಪವನ್ನು ಕೇಳ್ತಾರೆ. ಸೊ ಇಷ್ಟು ನಾವು ಮಕ್ಕಳು ಬರಿಬೇಕಾಗಿರುವಂತದ್ದು. ಮುಂದುವರೆದು ಇಲ್ಲಿ ರೋಬೋಟ್ ನೀವು ನೋಡ್ತಾ ಇರಬಹುದು. रोबोनिल का कार्य क्या क्या था? तो इसको हम अज्यूम करेंगे. ಇದಕ್ಕೆ ನಾವು ಕಾಲ್ಪನಿಕವಾಗಿ ಅನ್ಕೊಳ್ಳೋಣ. ರೋಬೋನಿಲ್ ಕೆಲಸ ಏನೇನಿತ್ತು ಅನ್ನೋದನ್ನ ಈ ವರ್ಷ ಕೇಳುವಂತ ಚಾನ್ಸಸ್ ಇದಾವೆ. ಸೊ ಅದನ್ನ ಯಾವ ತರ ಬರಿಬೇಕಂದ್ರೆ, सुबह का नाश्ता कराना, मेहमानों के स्वागत में द्वार खोलना, घर के छोटे बच्चों को कहानियां सुनाना, बच्चों को होमवर्क में मदद करने तथा धीरज सक्सेना के वर्ड प्रोसेसर पर काम करता, शाम को उनके परिवार के पालतू कुत्ते शेरों को घुमाने का काम भी करता था. ಸೊ ಇಷ್ಟೆಲ್ಲ ಇಲ್ಲಿ ವರ್ಡ್ ಪ್ರೊಸೆಸರ್ ಮೇಲೆ ಕೆಲಸ ಮಾಡ್ತಾ ಇದೆ. ಹಲವಾರು ಸ್ವಾಗತದಲ್ಲಿ ಬಾಗಿಲನ್ನು ಕೂಡ ತೆಗಿತಾ ಇದೆ, ಟಿಫನ್ ಕೂಡ ಮಾಡಿಸ್ತಾ ಇದೆ. ಎಲ್ಲ ಕೆಲಸಗಳನ್ನ ರೋಬೋನಿಲ್ ಮಾಡ್ತಾ ಇತ್ತು. ಇನ್ನೊಂದು ಅತಿ ಇಂಪಾರ್ಟೆಂಟ್ ಆಗಿರುವಂತದ್ದು ಏನು ಅಂದ್ರೆ, सक्सेना परिवार रोबोनिल को पाकर बहुत खुश था ಅನ್ನುವಂಥದ್ದು. ಏನ್ ಮಕ್ಕಳೇ, सक्सेना परिवार रोबोनिल को पाकर बहुत खुश था क्यों ಎನ್ನುವಂಥದ್ದನ್ನು ಕೂಡ ಬರೀಬಹುದು. ಸೊ ಈ ಒಂದು ಲೈನ್ಸ್ ಅಲ್ಲಿ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಮಕ್ಕಳೇ, ಎಲ್ಲ ಲೈನ್ಸ್ ಅಲ್ಲಿ ನಿಮಗೆ 1, 2, 3 ಮಾರ್ಕ್ಸ್ ಕ್ವಶನ್ ಕೂಡ ಇರ್ತವೆ. ಸೊ ಇದನ್ನ ಕಂಪಲ್ಸರಿಯಾಗಿ ಎಲ್ಲ ಪಾಯಿಂಟ್ ಗಳನ್ನ ನೆನಪಿಟ್ಕೊಳ್ಳಿ, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಯೂಸ್ ಆಗತ್ತೆ. ಏಕೆ ಅದು ಖುಷಿಯಿಂದ ಕೂಡಿತ್ತು सक्सेना परिवार रोबोनिಲ್ ಅನ್ನ ಪಡೆದುಕೊಂಡು ಅನ್ನೋದಾದ್ರೆ, ವರ್ಷೋं से साधुराम सक्सेना परिवार में काम करता था. अचानक साधुराम चलती बस से गिरा और उसे खतरनाक चोट आई. ಏನಾಗ್ತಾನೆ ಇಲ್ಲಿ ಚಿತ್ರನ ಕೂಡ ನೋಡಬಹುದು. ಹೋಗುವಂತ ಬಸ್ಸಿನಿಂದ ಬೀಳ್ತಾನೆ ಹಾಗೂ ಅವನಿಗೆ ಬಹಳಷ್ಟು ಗಂಭೀರವಾಗಿರುವಂತಹ ಗಾಯಗಳಾಗ್ತವೆ. साधुराम के अस्पताल पहुंचने से सभी की तकलीफें बढ़ गई. धीरज सक्सेना के फैसले के तहत रोबोनिल नामक एक बुद्धिमान रोबोट सक्सेना परिवार में आ गया. रोबोनिल सुबह का नाश्ता कराने, मेहमानों के स्वागत में द्वार खोलने, घर के छोटे बच्चों को कहानियां सुनाने, बच्चों के होमवर्क में मदद करने तथा धीरज ಅಂತ ಆಗಿದೆ, ಇದನ್ನ ಧೀರಜ್ ಅಂತ ಮಾಡ್ಕೊಳ್ಳಿ. धीरज सक्सेना के वर्ड प्रोसेसर पर काम करने तथा पालतू कुत्ते शेरों को घुमाने ले जाना आदि सभी काम करता था. इन सभी कारणों से सक्सेना परिवार रोबोनिल को पाकर बहुत खुश था ಎನ್ನುವಂಥದ್ದು ಮಕ್ಕಳೇ. ಸೊ ಇಷ್ಟು ಪಾಯಿಂಟ್ ಗಳನ್ನ ನಾವು ರೋಬೋಟ್ ಪಾಠದ ಯಾವ ಪಾಠದಿಂದ ಮಕ್ಕಳೇ, ರೋಬೋಟ್ ಪಾಠದಿಂದ ಇಷ್ಟು ಪಾಯಿಂಟ್ ಗಳನ್ನ ನೆನಪಿಟ್ಕೊಳ್ಳಬೇಕು. ಇದರಿಂದ ನಮಗೆ 2 ರಿಂದ 3 ಅಂಕಗಳು ಫಿಕ್ಸ್ ಆಗಿ ಆನ್ಯುವಲ್ ಎಕ್ಸಾಮ್ 1 ಗೆ ಬರ್ತವೆ. ಸೊ ಈ ಒಂದು ವಿಡಿಯೋ ಮಕ್ಕಳೇ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.